ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಪಡಿತರ ವಿತರಕರ ಸಭೆಯನ್ನು ಆಯೋಜಿಸಿದ್ದಾರೆ. ಈ ಸಭೆ ಉದ್ದೇಶ ನಮ್ಮ ದೇಶದ ಆಹಾರ ಸಚಿವರಾದಂಥ ನಮ್ಮ ರಾಜ್ಯದವರೇ ಆದಂಥ ಪ್ರಹ್ಲಾದ್ ಜೋಶಿ ಸಾಹೇಬ್ರನ್ನ ಬೆಂಗಳೂರಿನಲ್ಲಿ ಒಂದು ಸಭೆ ಮಾಡಲಿಕ್ಕೆ ನಾವು ಮನವಿ ಮಾಡಿದ್ದೀವಿ. ಮನವಿಗೆ ಅವರು ಸಭೆಗೆ ಬರಲಿಕ್ಕೆ ಒಪ್ಪಿದ್ದಾರೆ. ಈಗ ಕಾರಣ ಇಷ್ಟೇ, ಕೇಂದ್ರ ಸರ್ಕಾರದಿಂದ ಬರುವಂಥ ಸವಲತ್ತುಗಳನ್ನ ನಮ್ಮ ಈ ರಾಜ್ಯದ ಕಾರ್ಡ್ದಾರರಿಗೆ ಕೊಡಿಸ್ಬೇಕು ಅನ್ನೋ ಉದ್ದೇಶ. ಏನು ಭಾರತ ರೈಸು, ಭಾರತ್ ಬೇಳೆ, ಭಾರತ್ ಗೋಧಿ ಹಿಟ್ಟು ಮತ್ತು ಭಾರತ್ ಸಕ್ಕರೆ, ಭಾರತ್ ಆಯಿಲ್ ಅಂತ ಇವೆಲ್ಲ ಘೋಷಣೆ ಮಾಡಿದ್ದಾರೆ ಕೇಂದ್ರ ಸರ್ಕಾರ. ಅದನ್ನು ನಮ್ಮ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಕಾರ್ಡ್ದಾರರು ಕೊಡಿಸ್ಬೇಕು. ನಮ್ಮ ಮಾಲೀಕರಿಗೂ ಸಹ ಒಂದು ಸ್ವಲ್ಪ ಹೆಲ್ಪ್ ಆಗ್ತದೆ. ಕ್ವಾಂಟಿಟಿ ಜಾಸ್ತಿ ಆದಾಗ ಕಮಿಷನ್ ಸ್ವಲ್ಪ ಜಾಸ್ತಿ ಬರ್ತದೆ ಅನ್ನೋ ಉದ್ದೇಶದಿಂದ ಒಂದು ದೊಡ್ಡ ಬೃಹತ್ಕಾರವಾದಂಥ ಸಭೆನ ದೆಹಲಿಯಲ್ಲಿ ಮಾಡಬೇಕಾಯಿತು. ಈ ಸರಿ ಕರ್ನಾಟಕದಲ್ಲಿ ಮಾಡೋಣ ಅನ್ನೋ ಒಂದು ತೀರ್ಮಾನ ಮಾಡಿ ಪ್ರತಿ ಜಿಲ್ಲೆ ಟೂರ್ ಮಾಡ್ತಾಯಿದ್ದೀನಿ. ನಿಮ್ಮ ಮೂಲಕ ಮನವಿ ಮಾಡ್ತಾಯಿದ್ದೀವಿ, ಈ ಜಿಲ್ಲೆಯ ಎಲ್ಲ ಮಾಲೀಕರು ಅವತ್ತು ಕಾರ್ಯಕ್ರಮಕ್ಕೆ ಬರಬೇಕು. ನಿಮ್ಮ ಮನವಿನ ರಾಜ್ಯ ಸಚಿವರು ಬರ್ತಾರಾಗ ಅವ್ರಿಗೆ ಮನವಿ ಮಾಡಿ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಡ್ಬೇಕು. ಅವ್ರು ಕೇಂದ್ರ ಸರ್ಕಾರದವರು ಸಹ ಕಮಿಷನ್ ಜಾಸ್ತಿ ಮಾಡಲಿ, ಅಲಾಟ್ ಕ್ವಾಂಟಿಟಿ ಜಾಸ್ತಿ ಕೊಡಲಿ. ನಮ್ಮ ಏನು ದಿನೇ ಪ್ರತಿಯೊಂದು ಜಾಸ್ತಿ ಆಗುತ್ತೆ. ಪೆಟ್ರೋಲ್ ಆಗ್ಬೋದು, ಮನೆ ಬಾಡಿಗೆ ಆಗ್ಬೋದು, ಲೇಬರ್ಸ್ ಚಾರ್ಜ್ ಆಗ್ಬೋದು, ಕರೆಂಟ್ ಚಾರ್ಜ್ ಆಗ್ಬೋದು, ಇಂಟರ್ನೆಟ್ ಆಗ್ಬೋದು, ಇವೆಲ್ಲ ಸಮಸ್ಯೆಗಳಿವೆ ನಮ್ಮ ಮಾಲೀಕರಿಗೆ. ಅದರಿಂದ ಕಮಿಷನ್ನು ಜಾಸ್ತಿ ಕೇಂದ್ರದವ್ರನ್ನ ಕೇಳಬೇಕು. ಆ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಆ ಕಾರ್ಯಕ್ರಮಕ್ಕೆ ಇಡೀ ಜಿಲ್ಲೆಯ ಎಲ್ಲ ಜನಗಳು ಬರಬೇಕು ಅಂತ ಮನವಿ ಮಾಡಲಿಕ್ಕೆ ನಾನು ಪ್ರತಿ ಜಿಲ್ಲೆ ಟೂರ್ ಮಾಡ್ತಾಯಿದ್ದೀನಿ. ಅದರಿಂದ ಒಂದು ಸ್ವಲ್ಪ ಸುದ್ದಿ ಮಾಡಿ ಒಳ್ಳೆಯ ರೀತಿಲಿ ವಿತರಣೆ ಮಾಡಬೇಕು ಕಾರ್ಡ್ದಾರರಿಗೆ. ನಾವು ಈ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಯಾರೂ ಭಾಗಿಯಾಗಬೇಡಿ. ಮತ್ತು ಈಗ ರಾಜ್ಯ ಸರ್ಕಾರಕ್ಕೂ ಒತ್ತಾಯ ಮಾಡಿ ಹಣನೂ ಬಿಡುಗಡೆ ಮಾಡಿದ್ದಾರೆ ರಾಜ್ಯ ಸರ್ಕಾರ. ಸಿದ್ದರಾಮಯ್ಯರು, ಮುನಿಯಪ್ಪ ಸಾಹೇಬರು ಬಿಡುಗಡೆ ಮಾಡಿದ್ದಾರೆ. ಏನು ಸಗಟು ಮಳಿಗೆಗಳಿಗೆ ಎಲೆಕ್ಟ್ರಾನಿಕ್ ಸ್ಕೇಲ್ ಹಾಕಿ ಸರಿಯಾದ ತೂಕ ಕೊಡಿಸ್ಬೇಕು. ಮತ್ತು ಕಾಂಟ್ರಾಕ್ಟರ್ಗಳು ಯಾವ ಲಾರಿಗಳಿಗೆ ಬಿಟ್ಟಿದ್ದಾರೆ, ಟೆಂಡರ್ ಮೇಲೆ ಯಾವ ಎಂಟ್ರಿ ಆಗಿವೆ ಅವೇ ಲಾರಿಲಿ ಇದು ಮಾಡಬೇಕು. ಬೇರೆ ಲಾರಿಗಳು ಹೋಗಕೂಡ್ದು. ಬೇರೆ ಲಾರಿಗಳಿಗೆ ಇವೇನು ಟೆಂಡರ್ ಆಗಿರೋ ಲಾರಿಗಳಿಗೆ GPS ಅಳವಡಿಸ್ಬೇಕು. ಅದೇನು ಗೋಡನಿಂದ ಎಲ್ಲಿ ಹೋಗ್ತದೆ, ಯಾವ ನ್ಯಾಯಬೆಲೆ ಅಂಗಡಿಗೆ ಹೋಗ್ತದೆ, ಇಲ್ಲ ಕದ್ದು ಮಾರ್ತಾರ ಏನು, ಇವೆಲ್ಲ ಒಂದು ಸಿಸ್ಟಮ್ನ ಅಳವಡಿಸಿದಾಗ ಈಗ ಒಂದು ಸ್ವಲ್ಪ ಭ್ರಷ್ಟಾಚಾರ ಕಡಿಮೆ ಆಗ್ತದೆ. ಇದೆಲ್ಲ ಒಂದು ಕಡೆ ಅಕ್ಕಿ ಹಿಡಿದು ಯಾರೋ ಲಾರಿಲಿ ತಗೊಂಡೋಗ್ತಾ ಇರ್ತಾನೆ, ಅವನು ಹಿಡ್ಕೊಂಡ್ರೆ ಅಲ್ಲಿ ಬರೋದೇ ಪೇಪರಲ್ಲಿ ಬರೋದು ನ್ಯಾಯಬೆಲೆ ಅಂಗಡಿ ಅಕ್ಕಿ ಹೊಡಿತಾ ಇದ್ದಾರೆ. ಅದು ಮಕ್ಕಳ ಇಲಾಖೆದು ಹೋಗ್ತದೋ ಇನ್ನೊಂದು ಇಲಾಖೆದು ಹೋಗ್ತದೋ ಅದು ಕೇಳಲ್ಲ. ನ್ಯಾಯಬೆಲೆ ಅಂಗಡಿ ಮಾಲೀಕರು ಕದೀತಾ ಇದ್ದಾರೆ ಅಂತ, ಎಲ್ಲಿ ಕದೀತಾ ಇದ್ದಾರೆ, ಹೆಂಗೆ ಕದೀತಾ ಇದ್ದಾರೆ ಅಂತ ಅದು ಚೆಕ್ ಮಾಡೋದೇ ಇಲ್ಲ. ಅದು ಈ ಪತ್ರಿಕೆಯಲ್ಲಿ ಮತ್ತು ಸುದ್ದಿ ಮಾಡ್ತಾರೆ. ಅದರಿಂದ ನಮ್ಮೇಲೆ ಭ್ರಷ್ಟಾಚಾರ ಇಲಾಖೆಯಲ್ಲಿ ಏನು ನಡೀತದೆ, ಭ್ರಷ್ಟಾಚಾರಗಳು ಗೋಡನ್ಗಳಲ್ಲಿ ಅವಕ್ಕೆಲ್ಲ GPS ಎಲೆಕ್ಟ್ರಾನಿಕ್ ಸ್ಕೇಲ್ ಆಡಿಸಿದಾಗ ಈ ಭ್ರಷ್ಟಾಚಾರ ಕಡಿಮೆ ಆಗ್ತದೆ. ನಮ್ಮವರೆಲ್ಲರಿಗೂ ಹೇಳ್ತಾ ಇದ್ದೀನಿ, ಕರೆಕ್ಟಾಗಿ ಇದು ಅನ್ನ ಹಾಕೋ ಇಲಾಖೆ, ಹೊಟ್ಟೆ ತುಂಬ ಅನ್ನ ಹಾಕೋ ಇಲಾಖೆ. ಯಾರು ಹಸುವಿನಿಂದ ಆ ಅಂಗಡಿಗೆ ಸಂಬಂಧಪಟ್ಟಂಥವ್ರು ಕಾರ್ಡ್ಗೆ ಅಕ್ಕಿ ಸಿಕ್ಕಿಲ್ಲ, ನಮಗೆ ಅಕ್ಕಿ ಕೊಡಲಿಲ್ಲ, ಮಿಸ್ಗೈಡ್ ಮಾಡಿದ್ರು ಅಂತ ಅವ್ರು ಏನೋ ಸಾಪ್ ಹಾಕಿದ್ರೆ ನಮಗೆಲ್ಲ ಒಳ್ಳೆಯದಾಗಲ್ಲ. ಆ ಕಾರ್ಡ್ದಾರನ್ನು ಹೊಟ್ಟೆ ತುಂಬಿಸೋದೇ ನಮ್ಮ ನ್ಯಾಯಬೆಲೆ ಅಂಗಡಿ ಮಾಲೀಕರ ಕೆಲಸ. ಅದನ್ನು 100ಕ್ಕೆ 95% ಈ ದೇಶಕ್ಕೆ ಮಾದರಿಯಾಗಿ ನಾವು ವಿತರಣೆ ಮಾಡ್ತಾ ಇದ್ದೀವಿ. ಕೆಲವು ಕಡೆ ಇದೆ ತಪ್ಪು ಮಾಡ್ತಾರೆ, ಇಲ್ಲ ಅಂತ ಇಲ್ಲ. ನಾವೆಲ್ಲ ಸತ್ಯ ಹರಿಶ್ಚಂದ್ರ ಅಂತ ಹೇಳ್ಕೊಳಕ್ಕಾಗಲ್ಲ. ಯಾರೊಬ್ಬರು 20,000 ಜನದಲ್ಲಿ ಯಾರ ಒಂದು 2% ತಪ್ಪು ಮಾಡಿದ್ರು ಅದು ಈ 20,000 ಜನಕ್ಕೂ ಶಾಪ ಆಗ್ತದೆ. ಅದು ಆಗಬಾರ್ದು ಅಂತ ನಿಮ್ಮ ಮೂಲಕ ಹೇಳ್ತಾ ಇದ್ದೀವಿ. ಸರ್, ಈಗ ಎಷ್ಟು ಜಿಲ್ಲಾ ಪ್ರವಾಸ ಆಗಿದೆ? ಈಗಾಗಲೇ 15 ಜಿಲ್ಲೆ ಪ್ರವಾಸ ಆಗಿದೆ. ಚಾಮರಾಜನಗರ, ಮೈಸೂರು, ಶಿವಮೊಗ್ಗ, ಚಿಕ್ಕಮಗಳೂರು ಮತ್ತು ರಾಮನಗರ, ಮಂಡ್ಯ ಇವೆಲ್ಲ ಮುಗಿಸ್ಕೊಂಡು ಈಗ ರಾಯಚೂರು, ಕೊಪ್ಪಳ, ಯಾದಗಿರಿ ಈಗ ಇದನ್ನು ಮಾಡ್ತಾಯಿದ್ದೀವಿ. ಈಗ ಮುಗಿಸಿ ಇವತ್ತು ಏನು ನನಗೆ ಫೈನಲ್ ಆಗ್ತದೆ ಡೇಟು, ಆ ಡೇಟ್ಗೆ ಡೈರೆಕ್ಟ್ ಬೆಂಗಳೂರಿಗೆ ಹೋಗಿ ಆ ಪ್ಲೇಸ್ ನೋಡ್ಬೇಕು. ನಾವು ಪ್ಯಾಲೇಸ್ ಗ್ರೌಂಡ್ ಎಲ್ಲ ಇಲ್ಲ ಸರ್ಕಾರಿ ನೌಕರ ಭವನ ಇವೆಲ್ಲ ಪ್ಲೇಸ್ ನೋಡಿ ನಾವು ಅಧಿಕೃತವಾಗಿ ನಿಮ್ಮ ಪ್ರೆಸ್ನವ್ರಿಗೆ ತಿಳಿಸ್ತೀವಿ. ನಾವು ಮುಖ್ಯ ನಿರ್ಧಾರ ಏನು ಮಾಡಬೇಕಂತ ಏನಿಲ್ಲ, ನಮ್ಮ ಬೇಡಿಕೆ ಏನಿದೆ ಕೇಂದ್ರ ಸರ್ಕಾರ ಕೊಡಲಿ. ಅವ್ರಿಗೂ ಓಟ್ ಹಾಕಿದ್ದೀವಲ್ಲ ನಾವು. ಸಿದ್ದರಾಮಯ್ಯನವ್ರು ಏನು ಹೇಳಿದ್ರು, 136 ಜನ ಗೆಲ್ಲಬೇಕಾದ್ರೆ ಈ ಅನ್ನಭಾಗ್ಯನೇ ಪ್ರಮುಖವಾದದ್ದು. 13ನೇ ಇಸ್ವಿನಲ್ಲಿ ಕೊಟ್ಟಂಥ ಕೊಡುಗೆನ ಕಾರ್ಡ್ದಾರ ಕೊಡ್ತೀನಿ, ನಮ್ಗೆ ಓಟ್ ಹಾಕ್ರಪ್ಪ ಅಂದರು. ಅವ್ರಿಗೆ ಗೊತ್ತಿಲ್ಲವೇನೋ 136 ಜನ ಓಟ್ ಹಾಕ್ಬಿಟ್ಟವ್ರೆ. ಯಾವುದಕ್ಕೋಸ್ಕರ ಇದು ಅನ್ನಭಾಗ್ಯದ ಅನ್ನ ಈ ನ್ಯಾಯಬೆಲೆ ಅಂಗಡಿ ಕೊಡ್ತಾವ್ರಲ್ಲ ಅಕ್ಕಿಯ, ಅದಕ್ಕೋಸ್ಕರ ಜನ ತೀರ್ಮಾನ ಮಾಡಿದ್ರು. ನೀವು ಯಾವುದೋ ಗ್ಯಾರಂಟಿ ಮಹಿಳೆಯರಿಗೆ ದುಡ್ಡು ಕೊಡ್ತೀವಿ, ಕರೆಂಟ್ ಚಾರ್ಜ್ ಕೊಡ್ತೀವಿ, ಅವಕ್ಕೆ ಯಾಕಲ್ಲ. ಅನ್ನಭಾಗ್ಯ ಅಕ್ಕಿ ಸಿದ್ದರಾಮಯ್ಯರು 13ನೇ ಇಸ್ವಿನಲ್ಲಿ ಏನು ಕೊಟ್ಟಿದ್ರು ಅದನ್ನು ಕೊಡ್ತಾರೆ. ನಮಗೆಲ್ಲ ಹೊಟ್ಟೆ ತುಂಬ ಆಹಾರ ಪದಾರ್ಥ ಕೊಡ್ತಾರೆ ಅನ್ನೋ ದೃಷ್ಟಿಯಿಂದ 136 ಜನ ಗೆಲ್ಲಿಸಿದ್ದಾರೆ. ಅದು ಮಾನ್ಯ ಮುಖ್ಯಮಂತ್ರಿಯವರು ಕೊಟ್ಟಂಥ ಮಾತನ್ನು ಉಳಿಸ್ಕೊಳ್ಳಿ ಅಂತ ನಿಮ್ಮ ಮೂಲಕ ಮನವಿ ಮಾಡ್ತಾರೆ. ನಾನು ಈಗ ಹೇಳಿದೆ, ಸಗಟು ಮಳಿಗೆಗಳಿಗೆ ರಾಜ್ಯ ಸರ್ಕಾರ 34 ಕೋಟಿ ಬಿಡುಗಡೆ ಮಾಡಿದೆ. ಸಗಟು ಮಳಿಗೆಗಳಲ್ಲಿ ನೀವು ಯಾರೋ ಮನೆ ಕೆಲಸನೋ ಕಳಿಸ್ಬಿಟ್ಟು ಗೋಡನ್ ಮ್ಯಾನೇಜರ್ ನಮ್ಮ ಹುಡುಗ ಬರ್ತಾವನ್ನ ಅಕ್ಕಿ ತುಂಬ ಕಳಿಸಿ ಅಂತಾರೆ. ಅದು ಏನು ಎಲೆಕ್ಟ್ರಾನಿಕ್ ಸ್ಕೇಲ್ ಬಯೋಮೆಟ್ರಿಕ್ ಅಳವಡಿಸೋದ್ರೆ ಸೆಕ್ಟರ್ ಮಳಿಗೆಗಳಲ್ಲಿ ಯಾರೂ ಹೋಗಂಗಿಲ್ಲ. ಪ್ರಾಧಿಕಾರ ಯಾರ ಹೆಸರಲ್ಲಿ ಇರ್ತದೆ ಅವನೇ ಹೋಗಿ ತಮ್ಮ ಕೊಡಬೇಕು. ಆ ತಮ್ಮ ಕೊಟ್ಟಾಗ 101 kg ಚೀಲ ಸೇರಿಸಿ 101 kg ಬಂದೇ ಬರ್ತದೆ. 50 kg ಚೀಲ ಈಗ ಬರೋದು 50 kg 630 ಗ್ರಾಮ್ ಅದು ಹಾಕಿದ್ರೇ ಓಪನ್ ಆಗೋದದು.
ಆ ಸಿಸ್ಟಮ್ ಬದಲಾವಣೆ ಮಾಡಿ ಭ್ರಷ್ಟಾಚಾರ ಕಡಿಮೆ ಆಗುತ್ತೆ. ಮತ್ತು ಲಾರಿಗಳಲ್ಲಿ ಈಗ ಏನು ಉಳಿಸ್ತಾರೆ 1 kg 2 kg ಉಳಿಸ್ತಾರೆ ಅಂತಿರಲ್ಲ, ಅದು ಲಾರಿಗಳೇ ಹೊಡಿತಾರೆ. ಅಲ್ಲಿ CC ಕ್ಯಾಮ್ರಾ ಹಾಕ್ದಾಗ ಯಾವ ಲಾರಿಗಳು ಒಂದು ಆಟೋನೂ ಹೋಗಂಗಿಲ್ಲ. ಆ ಏನು ಟೆಂಡರ್ ಆಗಿದೆ ಅದೇ ಲಾರಿ ಹೋಗ್ಬೇಕು. CC ಕ್ಯಾಮ್ರಾ ಹಾಕಿದಾಗ ಎಲ್ಲ ರೆಕಾರ್ಡ್ ಆಗ್ತದೆ, ಯಾರು ಬಂದರು, ತಮ್ಮ ಕೊಟ್ಟರು, ಯಾವ ಲಾರಿ ಹೋಗಿತ್ತು ಏನು ಅಂತ. ಆ GPS ಅಳವಡಿಸಿದಾಗ ಆ ಲಾರಿ ಸೀದಾ ಅಂಗಡಿಗಳಿಗೆ ಹೋಗ್ತದೆ, ಇಲ್ಲ ಬೇರೆ ಸ್ಥಳಕ್ಕೆ ಅವ್ಯವಹಾರಕ್ಕೆ ಹೋಗ್ತದೆ ಅನ್ನೋ ಗೊತ್ತಾಗ್ತದೆ. ಅದಕ್ಕೇ ನಾನು ಸರ್ಕಾರ ನಿಮ್ಮ ಮುಂದೆ ಒತ್ತಾಯ ಮಾಡ್ತೀನಿ. ಇದಕ್ಕೆ ಒಳ್ಳೆ ಕೆಲಸ ಮಾಡಿದವ್ರಿಗೆ ಸನ್ಮಾನ ಮಾಡ್ತೀವಿ. ಅವ್ರಿಗೆ ಕೆಲಸ ಸರಿ ಮಾಡ್ದೇ ಇದ್ರು ಅವರು ಇಲಾಖೆಗೆ ಕೆಟ್ಟ ಹೆಸರು ಬರೋದಾದರೆ ಅವರು ಬೇರೆ ರೀತಿ ಸನ್ಮಾನ ಮಾಡ್ತೀವಿ ನಾವು. 2 ಥರ ಇದೆ, ಒಳ್ಳೆಯದು ಕೆಟ್ಟದ್ದೆಲ್ಲ. ಅದರಿಂದ ಮಾನ್ಯ ಇಲಾಖೆ ಅಧಿಕಾರಿಗಳು ಇಲ್ಲಿ ಒಳ್ಳೆಯವರು ಇದ್ದಾರೆ ಏನೋ ಕಾಣ್ತಾರೆ. ಭೀಮರಾವ್ ಅಂತ ಯಾರೋ ಬಂದಿರಬೇಕಿಲ್ಲ, DD ತುಂಬ ಒಳ್ಳೆ ಆಫೀಸರ್ ಇರೋ ಕಾಣ್ತಾರೆ. ಅದರಿಂದ ಇಲ್ಲೇನು ನಡೆಯಲ್ಲ, ಹಿಂದೇನೇನು ನಡೀತಿತ್ತು ಈಗೇನು ನಡೆಯಲ್ಲ ಅನ್ನೋ ಕಾಣ್ತದೆ. ಇಲ್ಲಿ ಒಳ್ಳೊಳ್ಳೆ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಆಮೇಲೆ ಪ್ರಿಯಾಂಕಾ ಖರ್ಗೆ ಸಾಹೇಬರು, ಇವರೆಲ್ಲ ಒಳ್ಳೊಳ್ಳೆ ಅಧಿಕಾರಿ ರಾಜಕಾರಣಿಗಳಿದ್ದಾರೆ. ಅಂಥವಕ್ಕೇನು ಅವಕಾಶ ಕೊಡಲ್ಲ. ಅವಕಾಶ ಕೊಟ್ಟು ಅದರಲ್ಲೂ ಮಿತಿಮೀರಿ ಮಾಡಿದವ್ರ ಅವರ EC ಕೇಸ್ ಹಾಕಿ, ಕಾರ್ಡ್ದಾರಿಗೆ ಮೋಸ ಮಾಡಿದವ್ರು EC ಕೇಸ್ ಹಾಕಿ ಜೈಲಿಗೆ ಹಾಕ್ಬಿಡ್ತೀವಿ. ತಲೆ ಕೆಡಿಸ್ಕೊಳ್ಳಲ್ಲ. ಬರ್ನಾಳ್ ನ್ಯಾಯಬೆಲೆ ಅಂಗಡಿ ಮಾಲೀಕರ ಸಂಘ ಜಿಲ್ಲಾ ಕಾರ್ಯದರ್ಶಿ ಕಲಬುರಗಿ. ಸನ್ಮಾನ್ಯರೇ, ನಮ್ಮ ಜಿಲ್ಲೆಯಲ್ಲಿ ಅನೇಕ ನ್ಯಾಯಬೆಲೆ ಅಂಗಡಿ ಮಾಲೀಕರು 95% ಚೆನ್ನಾಗಿ ವಿತರಣೆ ಮಾಡ್ತಾಯಿದ್ದಾರೆ. ಏನಿದೆ, ಕಾರ್ಡ್ದಾರರು ಭಾಳಷ್ಟು ನಮ್ಮ ಅಂಗಡಿ ಎದುರುಗಡೆನೆ ಬೇರೆಯೊಬ್ಬರು ಕುಂತು ಕಳ್ಳ ಮಾರಾಟ ಸಾಗಣೆ ಅದು ಏನು ಬಂದಿರತಕ್ಕಂಥ ಅಕ್ಕಿ ಅದು ಬೇರೆಯವ್ರಿಗೆ ಮಾಡ್ತಾಯಿದ್ದಾರೆ ಕಾರ್ಡ್ದಾರ. ನಿನ್ನೆ ನಮ್ಮ ಉಪನಿರ್ದೇಶಕರಾದಂಥ ಭೀಮರಾವ್ ಸಾಹೇಬರು ಅದೇ ಮೀಟಿಂಗ್ ತೊಗೊಂಡ್ರು. ಅದಕ್ಕೆ ಸ್ವಲ್ಪ ತಾವೆಲ್ಲ ಅಂತ ಯಾರಾದರೂ ಕಳ್ಳ ಮಾರಾಟರು ಕಾರ್ಡ್ದಾರ ತಾವು ಅಕ್ಕಿ ಮಾರಾಟ ಮಾಡ್ತಾಯಿದ್ದಾರೆ ಅಂಥವ್ರನ್ನು ಸ್ವಲ್ಪ ನನಗೆ ಮಾಹಿತಿ ಕೊಡಿ. ನಾನು ಅಂಥವ್ರು ಏನಪ್ಪ ಅಂತಂದ್ರೆ ಕಾರ್ಡ್ ರದ್ದು ಮಾಡಿ, ಈಗ ಆಲ್ರೆಡಿ ಏನಪ್ಪ ಅಂತ ಜಿಲ್ಲೆಯಲ್ಲಿ ಯಾವುದೋ ಒಂದು ಗ್ರಾಮಕ್ಕೆ ಹೋಗಿ ಅಲ್ಲಿ ಮಾರ್ತಾಯಿದ್ರು ಅವರು. ಅಂಥವ್ರು ಕಾರ್ಡ್ದಾರು ಒಟ್ಟು 28 ಕಾರ್ಡ್ದಾರು ರದ್ದು ಮಾಡಿದ್ದಾರೆ ಆಲ್ರೆಡಿ ಸಾಹೇಬ್ರು. ನೀನು ಅದೇ ಹೇಳಿದ್ರು. ಅದಕ್ಕೆ ಈಗ ನಾವು ನಿನ್ನೆ ಇವತ್ತು ಸ್ಟೇಟ್ ಪ್ರೆಸಿಡೆಂಟ್ ಅವ್ರು ಕರೆಸಿದ್ದು ಅದೇ ಉದ್ದೇಶ. ನಾವು ಇಂಥದ್ದೊಂದು ಭ್ರಷ್ಟಾಚಾರ ಭಾಳ ನಡೆದಿದೆ. ಅದು ಏನಾಗಿದೆ ಅಂತಂದರೆ ನಮ್ಮ ನ್ಯಾಯಬೆಲೆ ಅಂಗಡಿ ಮಾಲೀಕರೇ ಭ್ರಷ್ಟಾಚಾರ ಮಾಡ್ತಾಯಿದ್ದಾರೆ ಅಂತ ತಮ್ಮ ಭಾಳಷ್ಟು ಮಂದಿ ಪತ್ರಿಕಾದಾರರು ದೂರು ನೀಡಿದ್ದಾರೆ. ಅದಕ್ಕೆ ಅದು ಹಾಗೆ ಆಗಬಾರ್ದು. ಏನೋ ಒಂದು ಹೇಳಿದ್ರು ನಮ್ಮ ರಾಜ್ಯ ಅಧ್ಯಕ್ಷರು, ಅದು ಏನೋ 20,000 ನಮ್ಮ ಮಾಲೀಕರಲ್ಲಿ ಯಾರೋ ಒಂದು 2% ಮಾಡಿ ಎಲ್ಲರನ್ನು ನಮಗೆ ಏನಪ್ಪ ಭ್ರಷ್ಟಾಚಾರ ಇದಕ್ಕೆ ತಳ್ತಾ ಇದ್ದಾರೆ. ಆ ರೀತಿ ಆಗಬಾರ್ದು. ಎಲ್ಲರೂ ನಮ್ಮದು ಮುಟ್ತಕ್ಕಂಥ ಒಂದು ಯಾವುದೇ ಯೋಜನೆ ಅಂದರೆ ಅದು ನಮ್ಮದು ಅನ್ನಭಾಗ್ಯ. ನಾವು ಬಡವರಿಗೆ ಕೊಡ್ತಕ್ಕಂಥ ಅನ್ನಭಾಗ್ಯ ನಾವು ಚೆನ್ನಾಗಿ ವಿತರಣೆ ಮಾಡ್ತಾಯಿದ್ದೀವಿ. ಅದಕ್ಕೆ ತಮ್ಮ ಪತ್ರಿಕಾರ್ದವ್ರಿಗೆ ಒಂದೇ ವಿನಂತಿ, ನಮಗೇನು ತಾವು ಸಹಕಾರ ಮಾಡಿದರೆ ತುಂಬ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗ್ತದಂತ ತಮ್ಮೆಲ್ಲರಲ್ಲಿ ಪತ್ರಿಕೆದಾರರಲ್ಲಿ ವಿನಂತಿಸುತ್ತಾ ನಮ್ದು 2 ಮಾತುಗಳನ್ನು ಮುಗಿಸ್ತೇವೆ. ಜೈ 7 ವರ್ಷ EKYC ಅಮೌಂಟ್ 7 ವರ್ಷ ಆಯಿತು, ಕಮಿಷನ್ ಕೊಟ್ಟಿಲ್ಲ. ಅದು ಸೆಂಟ್ರಲ್ ಗೌರ್ಮೆಂಟ್ ಕೊಡಬೇಕು. ಅದಕ್ಕೂ ಕೂಡ ಹೋರಾಟ ನಡೆದಿದೆ. ತಿಂಗಳ ನಮ್ಮ ಕಮಿಷನ್ ಬರ್ತಾಯಿಲ್ಲ. 5 ತಿಂಗಳು 6 ತಿಂಗಳು ಒಮ್ಮೆ ಕಮಿಷನ್ ಬರ್ತಾಯಿದೆ. ಅದು ಕೂಡ ನಮ್ಮ ಸ್ಟೇಟ್ ಪ್ರೆಸಿಡೆಂಟ್ ಅವರು ತುಂಬ ಹೋರಾಟ ಮಾಡಿದ್ದಾರೆ. ನಮ್ಮ ಜಿಲ್ಲೆಯಿಂದ ಅವರು ಹೋರಾಟ ಮಾಡಿ ಈಗ ಹೋದ 7 ತಿಂಗಳಿಂದ ನಿಂತಿರ್ತಕ್ಕಂಥ ಕಮಿಷನ್ ಕೂಡ ಬಿಡುಗಡೆ ಮಾಡಿಸಿದ್ದಾರೆ. ಈಗ ಆಲ್ರೆಡಿ ಒಂದು 3 ತಿಂಗಳದ್ದು ಅಷ್ಟೇ ಬಾಕಿ ಇದೆ. ಅದಕ್ಕೆ ತುಂಬ ನಮ್ಮ ಜಿಲ್ಲೆಯಿಂದ ಅವರಿಗೆ ಕೂಡ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ T. ಕೃಷ್ಣಪ್ಪ ಸಾಹೇಬರು ಕೂಡ ನಾವು ಧನ್ಯವಾದಗಳನ್ನು ನಮ್ಮ ಜಿಲ್ಲೆಯಿಂದ ಅರ್ಪಿಸ್ತಾ ಇದ್ದೀವಿ. ಸರ್, ಕಮಿಷನ್ ಎಷ್ಟು ಬರಬೇಕು? ಒಟ್ಟಿಗೆ ನಮ್ಮದು 18 ಕೋಟಿ ರೂಪಾಯಿ ನಮ್ಮ ರಾಜ್ಯಾದಂಥ ಸರ್ 22 ಕೋಟಿ ರೂಪಾಯಿ ಕಮಿಷನ್ ಬರಬೇಕು ಸರ್. EKYCದ್ದು ಸರ್ 7 ವರ್ಷ ಆಯ್ತು ಸರ್. 7 ವರ್ಷ ಆಯಿತು ಹೋರಾಟ ಮಾಡ್ತಾಯಿದ್ವಿ, ಹೊಟ್ಟೆ ಕೊಟ್ಟಿಲ್ಲ ಸರ್. ನಾವು ಫ್ರೀಯಾಗಿ ದುಡಿತಾ ಇದ್ದೀವಿ. EKYCದ್ದು ಎಲ್ಲ ಲ್ಯಾಪ್ಟಾಪ್ ನಾವು ಖರೀದಿ ಮಾಡ್ತೀವಿ. 40,000 ಇದೆ ಸರ್ ಒಂದು ಲ್ಯಾಪ್ಟಾಪ್ದು. ಭಾಳ ಬರ್ಡನ್ ಇದೆ. ಬಾಡಿಗೆ ಕಟ್ಟಬೇಕು, ಆಯಿತು 3-4 ಜನ ಲೇಬರ್ ಇಟ್ಕೊಳ್ಬೇಕು, ಒಬ್ಬ ಸೇಲ್ಸ್ಮ್ಯಾನ್ ಅಸಿಸ್ಟೆಂಟ್ ಇಟ್ಕೋಬೇಕು, ಎಲ್ಲರಿಗೂ ಪೇಮೆಂಟ್ ಮಾಡೋದು ತುಂಬ ಕಷ್ಟ ನಡೆದಿದೆ ಸರ್.